ಇಲ್ಲಿಗಲ್ ಅರೆಸ್ಟ್ ಮಾಡಿ ಕರ್ಕೊಂಡು ಪ್ರೊಡ್ಯೂಸ್ ಮಾಡಿ ಬೇರೆ ಯಾರೂ ಅಲ್ಲ ಡಿ ಕೆ ಶಿವಕುಮಾರೇ ಮಾಡ್ತಾ ಇರೋದು. ಡೆಪ್ಯೂಟಿ ಸಿಎಂ ಒಬ್ಬರು ಕನ್ನಡ ಇಂಡಸ್ಟ್ರಿಗೆ ನಟು ವೋಲ್ಟೇಜ್ ಮಾಡೋ ವ್ಯಕ್ತಿ. ಏನ್ ತಮ್ಮನೇನ್ ತಾವು ಡಾನ್ ಅನ್ಕೊಂಬಿಟ್ಟಿದ್ರಾ? MLA ಕಳ್ಕೊಂಡ್ರೆ ಮತ್ತೆ MLA ಕೂಡ ಆಗಲ್ಲ. ಯು ವಿಲ್ ನಾಟ್ ಇವನ್ ವೆನ್ ಎ ಸಿಂಗಲ್ MLA. ಫರ್ಗೆಟ್ ಅಬೌಟ್ KPCC. ಏನು ಜನರ ಶಾಪ ನಿನ್ಗೆ ಒಳ್ಳೇದಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ವಿಶ್ವನಾಥ್ರ ಮೇಲೆ 3 ಕಂಪ್ಲೇಂಟ್ಸ್ ಆಗಿದೆ. ವರ್ಷಕ್ಕೆ 20 ಲಕ್ಷ ಅನ್ಕೊಂಡ್ರೆ 17 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 3.5 crores ದಾಟಾಲಿ ಅಪ್ಪನ ಇನ್ಕಮ್ ಫ್ರಮ್ ವಿಧಾನಸೌಧ ಸಂಬಳ. ಬಟ್ 60 ಕೋಟಿ ಸಂಪಾದನೆ ಇಲ್ಲಿಂದ ಬಂತು. 60 ಕೋಟಿ ಆಸ್ತಿ, 7 ಮನೆ. ವಿಶ್ವನಾಥ್ ಅವರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಸ್ಕೊಡ್ತಾರೆ. ಇವತ್ತು ಆ ಜಮೀನು ₹1,00,000 ತಗೊಂಡಂತ ಜಮೀನು ಇವತ್ತು ನಮಗೂ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ನಾವು ಕೂಡ ನಮ್ಮ ಪವರ್ನ ತೋರ್ಸಕ್ಕೆ ನಮಗೂ ದೇವ್ರ ಕೆಪಾಸಿಟಿ ಕೊಟ್ಟಿದೆ. ನಾವು ಕೂಡ ಕೆಂಪೇಗೌಡನ ವಂಶದವರು, ನಾವೇ ನಿಂದೇನು ಹೋಗಲ್ಲ. ತಿನ್ನೋಡಿ ಮೇಲೆ ನಮ್ಮ ಮೇಲೆ ಗೊತ್ತಿಲ್ಲ. ಇದೆಲ್ಲ ಮಾಡಿಸ್ತಾ ಇರೋದು ಡಿ ಕೆ ಶಿವಕುಮಾರ್. ಐ ವಿಲ್ ಎಕ್ಸ್ಪೋಸ್ ಈಚ್ ಅಂಡ್ ಎವ್ರಿ ಪರ್ಸನ್. ಐ ಡೋಂಟ್ ಕೇರ್. ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ. ದೇಶದಲ್ಲಿ ಸಂವಿಧಾನ ಗಟ್ಟಿಯಾಗಿದೆ. ದೇಶದಲ್ಲಿ ಆ ಸಂವಿಧಾನ ಬರ್ದಂತ ತಮಗ್ ತಾಮೇ ಕೊಟ್ಟಂತ. ಯಾಕಂದ್ರೆ ನೋಡಿ, ನಾನು ಯಾಕೆ ಪದೇ ಪದೇ ಸಂವಿಧಾನ ಅಂತ ಹೇಳ್ತೀನಿ, ಆ ಸಂವಿಧಾನದಲ್ಲಿ ಏನೋ ಒಂದು ಪವರ್ ಇದೆ ರೀ. ಆ ಪವರ್ ಇಂದಾನೆ ನಾವು ನಮಗೆಲ್ಲರೂ ಕೂಡ ಸ್ವತಂತ್ರ ಅದೇನಿಂದಾನೆ. ಅದೇ ಸಂವಿಧಾನನೇ ನಮ್ಗೆ ಈ ಒಂದು ಸ್ವತಂತ್ರವನ್ನ ಕೊಟ್ಟಿದೆ ಅಂತ ನಾನು ಅನ್ಕೊಂಡು ನಾನು ನಿಮ್ಗೆ ಈ ಮೂಲಕ ಈ ಒಂದು ವಿಡಿಯೋನ ಗೊತ್ತಿದೆಯಲ್ಲ ನಿಮ್ಗೆ, ಸುಳ್ಳು ಕೇಸ್ ಹಾಕಿ ಇಲ್ಲಿಗಲ್ ಅರೆಸ್ಟ್ ಮಾಡಿ ಕರ್ಕೊಂಡು ಪ್ರೊಡ್ಯೂಸ್ ಮಾಡಿ ವಾಪಸ್ ಕಳಿಸಿದಂತ ಇದೇ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ ಡಿ ಕೆ ಶಿವಕುಮಾರೇ ಮಾಡ್ತಾ ಇರೋದು. ಏನೋ ಡಿ ಕೆ ಶಿವಕುಮಾರ್ ನಿಂಗೆ ಒಳ್ಳೇದ್ ಮಾಡ್ಲಿ, ದೇವ್ರು ಚೆನ್ನಾಗಿರ್ಲಿ. ನೀನ್ CM ಖಂಡಿತ ಆಗಲ್ಲ. ಅದು ನೀನ್ ಅನ್ಕೊಂಡ್ರು ಕೂಡ, ನಿನ್ನಂತ 100 ಜನ ಅನ್ಕೊಂಡ್ರು ಕೂಡ ಆ ಮೇಲೆ ದೈವ ಇದೆಯಲ್ಲ, ಖಂಡಿತ ನೀನು ಯಾವತ್ತು CM ಆಗೋ ದೂರದ ಮಾತು. ನೀನು 2028ಕ್ಕೆ ಅದಕ್ಕೆ ಮುಂಚೆನೇ MLA ಕಳ್ಕೊಂಡ್ರೆ ಮತ್ತೆ MLA ಕೂಡ ಆಗಲ್ಲ. ಯು ವಿಲ್ ನಾಟ್ ಇವನ್ ವೆನ್ ಎ ಸಿಂಗಲ್ MLA. ಫರ್ಗೆಟ್ ಅಬೌಟ್ KPCC. ಏನು ಜನರ ಶಾಪ ನಿನ್ಗೆ ಒಳ್ಳೇದಲ್ಲ. ಸಾಮಾನ್ಯ ಜನರ ಅಧಿಕಾರದಲ್ಲಿ ಕೂತ್ಕೊಂಡಾಗ ಜನರ ಶಾಪ ಇದೆಯಲ್ಲ, ನಿನ್ಗೆ ತುಂಬಾ ಚೆನ್ನಾಗಿ ತಡ್ತಾ ಐತೆ, ಇನ್ನೂ ತಟ್ಟುತ್ತೆ. ನನ್ನ ಕಾನೂನಿನ ತಾಪ, ಜನರ ಶಾಪ ಎರಡೂ ನಿಂಗೆ ತಟ್ಟುತ್ತೆ. ನಿನಗಂತೂ ಖಂಡಿತ ಒಳ್ಳೇದಾಗಲ್ಲ. ನಾನು ನಿನ್ ನೇರವಾಗಿ ಹೇಳ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಓಕೆ, ಏನ್ ಹೇಳಿದೆ ನೀನು? ಒದ್ದು ಒಳಗಾಗ್ತೀನಿ ಅಂತ ಒಬ್ಬ ಡೆಪ್ಯೂಟಿ ಸಿಎಂ ಮಾತಾಡಿದ್ರು. ಡೆಪ್ಯೂಟಿ ಸಿಎಂ ಒಬ್ಬರು ಕನ್ನಡ ಇಂಡಸ್ಟ್ರಿಗೆ ನಟು ವೋಲ್ಟೇಜ್ ಮಾಡೋ ವ್ಯಕ್ತಿ. ಏನ್ ತಮ್ಮನೇನ್ ತಾವು ಡಾನ್ ಅನ್ಕೊಂಬಿಟ್ಟಿದ್ರಾ? ನೋ ಪ್ರಾಬ್ಲಮ್. ಓಕೆ, ಕೆಂಪೇಗೌಡನ ವಂಶ. ಓಕೆ, ನಾವು ಇದೀವಿ, ಪರವಾಗಿಲ್ಲ. DCM ಇವತ್ತಿರುತ್ತೆ, ನಾಳೆ ಹೊಟ್ಟೋಗುತ್ತೆ. ಈ ಶಾಶ್ವತವಿಲ್ಲದಂತ ಜಾಗದಲ್ಲಿ ಕೂತ್ಕೊಂಡು ಈ ತರ ಮಾತುಗಳನ್ನ ಒದ್ದು ಒಳಗೆ ಹಾಕಿ ನನ್ನ ಮೇಲೆ ಕರ್ಕೊಂಡ್ಬಂದು ಅವನ್ನ ಅರೆಸ್ಟ್ ಮಾಡಿ ಬಿಡಲೇಬೇಕು ಅಂತ ಹೇಳಿ ಏನ್ ಸಾಧನೆ ಮಾಡ್ದಪ್ಪ? ಓಕೆ, ಚೆನ್ನಾಗಿರು. ಓಕೆ, ಅಟ್ಲೀಸ್ಟ್ ಆ ಬಿಜೆಪಿಗಾರು ಹೋಗಿ ಅಟ್ಲೀಸ್ಟ್ CM ಟ್ರೈ ಮಾಡಿ. ನೀನ್ ಖಂಡಿತ ಏನೂ ಆಗಲ್ಲ ಅಂತ ಈ ಮಾತನ್ನು ಹೇಳುತ್ತಾ ಕಮಿಂಗ್ ಸ್ಟ್ರೇಟ್ ಟು MLA ವಿಶ್ವನಾಥನ ವಿರುದ್ಧವಾಗಿ 4 ಕಂಪ್ಲೇಂಟ್ ಆಗಿದೆ. 3 ಕಂಪ್ಲೇಂಟು ಲೋಕಾಯುಕ್ತದಲ್ಲಾಗಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ PC ಆಕ್ಟ್ ಅಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ವಿಶ್ವನಾಥರ ಮೇಲೆ 3 ಕಂಪ್ಲೇಂಟ್ಸ್ ಆಗಿದೆ ಕರ್ನಾಟಕ ಲೋಕಾಯುಕ್ತದಲ್ಲಿ. ಡಿರೆಕ್ಷನ್ ಆಫ್ ಡ್ಯೂಟಿ ಅಂಡ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ 1 ಕಂಪ್ಲೇಂಟು ಆತನ 2008ರಲ್ಲಿ ಡಿಕ್ಲರೇಷನ್ 6 ಕೋಟಿ ಇದೆ, 6 ಎಕರೆ ಜಮೀನಿದೆ. 2023ರಲ್ಲಿ 60 ಕೋಟಿ 122 ಎಕರೆ ಜಮೀನು, 4 kg ಚಿನ್ನ, 48 kg ಬೆಳ್ಳಿ, XYZ 7 ಬಂಗ್ಲೆಗಳು. ಸೊ ಇದ್ರ ಬಗ್ಗೆ ಈ ಅಸೆಟ್ಸ್ ಇನ್ಕ್ರೀಸ್ ಇದೆಯಲ್ಲ, ಸೊ ಇದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟ್. ಈ ಸೋರ್ಸ್ ಆಫ್ ಇನ್ಕಮ್ ಫಾರ್ಮ್ ಮತ್ತೆ ಈ ಅಪ್ಪನಿಗೆ ಬರೋದು 1.5 ಲಕ್ಷ. 17 ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಈ ಅಪ್ಪನಿಗೆ ಬರೋಂತ ಸಂಬಳ MLA ಆಗಿ 20 ಲಕ್ಷ ಅಂತ ಇಟ್ಕೊಳ್ಳಿ ವರ್ಷಕ್ಕೆ. ವರ್ಷಕ್ಕೆ 20 ಲಕ್ಷ ಅನ್ಕೊಂಡ್ರೆ 17 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 3.5 crores ದಾಟಾಲಿ ಅಪ್ಪನ ಇನ್ಕಮ್ ಫ್ರಮ್ ವಿಧಾನಸೌಧ ಸಂಬಳ. ಬಟ್ 60 ಕೋಟಿ ಸಂಪಾದನೆ ಇಲ್ಲಿಂದ ಬಂತು. 60 ಕೋಟಿ ಆಸ್ತಿ, 7 ಮನೆ, 4 kg ಚಿನ್ನ, 48 kg ಬೆಳ್ಳಿ, ಗಾಡಿಗಳು, ಮತ್ತೆ 112 ಎಕರೆ ಜಮೀನು. ಇಟ್ಸ್ ರಿಯಲಿ ಇದನ್ನ ತನಿಖೆ ಮಾಡಲೇಬೇಕು ಅನಿಸ್ತು. ಅದಕ್ಕೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. 2ನೇ ಕಂಪ್ಲೇಂಟು ಮನೆ 400 ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಆ 400 ಗಾಡಿಗೆ ಫಂಡಿಂಗ್ ಯಾರು ಮಾಡಿದ್ರು? 400 ಗಾಡಿ ಇಂಟು 25,000 ಅನ್ಕೊಂಡ್ರೆ 1 ಕೋಟಿ ರೂಪಾಯಿ ಆಯ್ತು. 1 ಕೋಟಿ ರೂಪಾಯಿ 1.5 ಲಕ್ಷ ಬರೋ ಪೂರ್ತಿ ಅಪ್ಪನ ಸಂಬಳ 4 ವರ್ಷ ವೇಟ್ ಮಾಡಿದ್ರೆ 4 ವರ್ಷ ಅಲ್ಲ, ಹೆಚ್ಚು ಕಮ್ಮಿ 8 ವರ್ಷಕ್ಕೆ ಏನೋ ಇದಾಗುತ್ತೆ. ಹಂಗಾಗಿ ಆ 400 ಗಾಡಿ ಮೇಲೆ 1 ಕಂಪ್ಲೇಂಟ್ ಆಗಿದೆ. 3ನೇ ಕಂಪ್ಲೇಂಟು 36 ಎಕರೆ 10 ಗುಂಟೆ ಏನು ಅಲಾಲ್ ಚಂದ್ರ ರೈತರ ಜಮೀನನ್ನ
ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವೈರ್ ಮಾಡಿಕೊಂಡು 1996ರಲ್ಲಿ 2008ರಲ್ಲಿ ವಿಶ್ವನಾಥ್ MLA ಆಗ್ತಾರೆ. 2010ರಲ್ಲಿ ಯಡಿಯೂರಪ್ಪನ ಗೌರ್ಮೆಂಟ್ ಅಲ್ಲಿ ಕರುಣಾಕರ್ ರೆಡ್ಡಿ ಕಂದಾಯ ಸಚಿವರಲ್ಲಿ ವಿಶ್ವನಾಥ್ ಅವರು ಧರ್ಮಸ್ಥಳ ಎಜುಕೇಷನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಸ್ಕೊಡ್ತಾರೆ. ಇವತ್ತು ಆ ಜಮೀನು ಲಕ್ಷ ರೂಪಾಯಿ ತಗೊಂಡಂತ ಜಮೀನು ಇವತ್ತು 1996 ನೋಟಿಫಿಕೇಶನ್. ತದನಂತರ ಅದನ್ನ ಧರ್ಮಸ್ಥಳ ವೀರೇಂದ್ರ ಹೆಗಡೆ ತಮ್ಮ ಅವರು ಅದನ್ನ ಪರ್ಚೇಸ್ ಮಾಡ್ತಾರೆ ಲಕ್ಷ ಕೊಟ್ಟು. ಈಗ ಅದೇ ಜಮೀನು 900 ಕೋಟಿಗೆ ಮಾರಾಟ ಆಗಿದೆ. ಭಾಗಮನೆ ಟೆಕ್ ಪಾರ್ಕ್ ಅಂತ. ನಾನು ಡಾಕ್ಯುಮೆಂಟ್ ಈಗ ಹಾಕ್ತೀನಿ. ಇಸಿ ಎಲ್ಲ ಡಾಕ್ಯುಮೆಂಟ್ ತೆಗೆದಿದ್ದೀವಿ, ಆಗ್ತೇವೆ. ಸೊ 3 ಕಂಪ್ಲೇಂಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಹಾಕಿದೆ ವಿಶ್ವನಾಥ್ ಮೇಲೆ. 4ನೇ ಕಂಪ್ಲೇಂಟು HL ಸಂಬಂಧಪಟ್ಟಿದ್ದು, ಅದೇ ವಿಶ್ವನಾಥ್ ಮೇಲೆ ಆಗಿದೆ. HL ಕಾರ್ಪೊರೇಟ್ ಆಫೀಸರ್, CBI, ED ಅಂಡ್ ಡಿಫೆನ್ಸ್ ಸೆಕ್ರೆಟರಿಗೆ ಬರೆದಿದ್ದೇವೆ. ತುಂಬಾ ಸೀರಿಯಸ್ ಇಶ್ಯೂ ಅದು. ಅದು ನಿಜವಾಗ್ಲೂ ತನಿಖೆ ಆದರೆ ವಿಶ್ವನಾಥ್ ಅವರಿಗೆ ತುಂಬಾ ದೊಡ್ಡ ತೊಂದರೆ ಆಗುತ್ತೆ. ನನಗನ್ಸಿರ್ಲಿಲ್ಲ, ನನ್ನನ್ನು ಮೈ ಮೇಲೆ ಹಾಕೊಂಡು ದಾರಿಲಿ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ಅಂತ ಅವಶ್ಯಕತೆ ಇತ್ತ. ನನ್ನ ಪ್ರಕೃತಿ ದಾನ ಮಾಡ್ಕೊಂಡಿದ್ದು ಅದು ನಿಂತೀಟೆಗೆ, ಅದ್ರ ಮೇಲೇನೂ ಕಂಪ್ಲೇಂಟ್ ಆಗಿದೆ ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ. ಮಾಡಲಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟ್ರು ಏನು ಹೈಕೋರ್ಟ್ ಆರ್ಡರ್ ಇದ್ರು ಕೂಡ ಇಲ್ಲಿಗಲ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟ್ರು ಹೋಗ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ವಿಲ್ ಫೈಟ್ ಓನ್ಲಿ ಲೀಗಲಿ. ಓಕೆ. ಸೊ ಟೋಟಲಿ ವಿಶ್ವನಾಥ್ ಮೇಲೆ 5 ಕಂಪ್ಲೇಂಟ್ ಆಗಿದೆ. 3 ಲೋಕಾಯುಕ್ತದಲ್ಲಿ, ಒಂದು CBIಗೆ, ಇನ್ನೊಂದು EDಗೆ, ಒಂದು HALಗೆ, ಡಿಫೆನ್ಸ್ ಮಿನಿಸ್ಟರ್ಗೆ, ಇಲ್ಲೊಂದು ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿದ್ದು. ಇಷ್ಟು ವಿಶ್ವನಾಥ್ ಅಂದು. ಸೊ ನೋಡೋಣ, ಪ್ರೂವ್ ಮಾಡಿ ಅಂತ ಹೇಳಿದ್ರಲ್ಲ. ಸೊ ವಿಲ್ ಪ್ರೂವ್ ಇಟ್. ಪರವಾಗಿಲ್ಲ, ನಮ್ಮ ಮೇಲೆ ಆಗೋದನ್ನ ನಾವು ಫೈಟ್ ಮಾಡ್ತೀವಿ. ನಮ್ಗೇನು ಭಯ ಇಲ್ಲ. ಓಕೆ. ನಮ್ಮ ಮೇಲೆ ಸುಳ್ಳು FIR, ಸುಳ್ಳು ಕೇಸು ಪರವಾಗಿಲ್ಲ. ನಮಗೂ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ನಾವು ಕೂಡ ನಮ್ಮ ಪವರ್ನ ತೋರ್ಸಕ್ಕೆ ನಮಗೂ ದೇವ್ರ ಕೆಪಾಸಿಟಿ ಕೊಟ್ಟಿದ್ರೆ, ನಾವು ಕೂಡ ಕೆಂಪೇಗೌಡನ ವಂಶದವರು, ನಾವೇನು ಹಿಂದೇನು ಹೋಗಲ್ಲ. ಓಕೆ. ನ್ಯಾಯಾಲಯದ ಮೇಲೆ ತುಂಬಾ ನಂಬಿಕೆ ಇದೆ. ಈ ದೇಶದ ಸಂವಿಧಾನದ ಮೇಲೆ ತುಂಬಾ ನಂಬಿಕೆ ಇದೆ. ಭ್ರಷ್ಟರನ್ನ ಟಾರ್ಗೆಟ್ ಮಾಡಿದ್ಮೇಲೆ ಮುಗಿಸ್ಲೇಬೇಕು, ಅವರನ್ನ ಅವ್ರ ಯೋಗ್ಯತೆ ತೋರಿಸಲೇಬೇಕು ಅನ್ನೋ ಛಲ ಕೂಡ ಇದೆ. ಬಿಕಾಸ್ ಕೆಂಪೇಗೌಡ ಅವನ ವಂಶದವರು. ಓಕೆ. ಬಟ್ ನಾನು ಪಾಲನೆ ಮಾಡೋದು ದೇಶದ ಸಂವಿಧಾನವನ್ನ, ತುಂಬಾ ನಂಬಿಕೆ ಇಟ್ಟಿರೋದು ಬಸವ ತತ್ವಗಳನ್ನ. ಯಾಕೆ ಬಸವ ತತ್ವಗಳಂತ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಜಾತಿ ಬೇಡ ಅಂದಿದ್ದೆ ಬಸವಣ್ಣನ ಆ ಒಂದು ತತ್ವ ಸಿದ್ಧಾಂತ. ಯಾವ ಜಾತಿ ಧರ್ಮ ಬೇಡ್ರಯ್ಯ, ನಾವೆಲ್ಲ ಒಂದೇ ಅಂದ್ರಲ್ಲ, ಆ ಒಂದು ತತ್ವ ಸಿದ್ಧಾಂತಕ್ಕೆ ಸೇರಿದವನು. ಆ ಬಸವಣ್ಣನ ಫಾಲೋವರ್ ನಾನು. ಕೆಂಪೇಗೌಡನ ವಂಶದನಾದ್ರೂ ಕೂಡ ಬಸವಣ್ಣನ ಫಾಲೋವರು. ಇನ್ ರಹಾಬಾತ್ ಈ ಎಲ್ಲಾ ನಮ್ಗಳನ್ನೆಲ್ಲ ಸುಳ್ಳು ತಿಮ್ರೋಡಿ ಮೇಲೆ, ನಮ್ಮ ಮೇಲೆ ಗೊತ್ತಿಲ್ಲ, ಇದೆಲ್ಲ ಮಾಡಿಸ್ತಾ ಇರೋದು DK ಶಿವಕುಮಾರ್. ಒಳ್ಳೇದಾಗ್ಲಿ DK ಶಿವಕುಮಾರ್ಗೆ, ಅವ್ರಿಗೆ ಹೆಂಡತಿ ಮಕ್ಕಳವ್ರೆ, ಒಳ್ಳೇದು ಮಾಡಲಿ. ದೇವ್ರ ಮೇಲೊಬ್ಬ ನೋಡ್ತಾವನೆ DK ಶಿವಕುಮಾರ್. ಖಂಡಿತವಾಗಿ ಎಲ್ಲ ನಿಮ್ದೇ ಕೈವಾಡ. ನಂಗೆ ಚೆನ್ನಾಗಿ ಗೊತ್ತಿದೆ. ಮುಖದಲ್ಲಿ ನೋಡಿ, ನನ್ನ ಮುಖದಲ್ಲಿ ಡ್ಯೂ ಥಿಂಕ್ ನಾವೆಲ್ಲ ಎದುರಿದ್ದೀನಿ. ಐ ಡೋಂಟ್ ಕೇರ್. ಲಾಸ್ಟ್ ಟೈಮ್ 97 ದಿವಸ ಆಗಿದೆ DK ಶಿವಕುಮಾರ್ ನನ್ನನ್ನ ನೀನೇ ಹಾಕ್ಸಿದಲ್ವಾ. ನಿಮ್ಮ ಪಾರ್ಟಿ ಇಂಕ್ಲೀನ್ಸಿಯರ್ ಹೇಳ್ತಾರೆ ಏನೋ ಥ್ಯಾಂಕ್ಸ್ ಲಾಟ್. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ನಾನು ಸತ್ಯನೇ ಮಾತಾಡ್ತೀನಿ. ಕರ್ನಾಟಕ ಜನತೆ ನೀವು ಹೇಳೋದೇನು ಅಂತಂದ್ರೆ, ಐ ವಿಲ್ ಎಕ್ಸ್ಪೋಸ್ ಈಚ್ ಅಂಡ್ ಎವ್ರಿ ಪರ್ಸನ್. ಐ ಡೋಂಟ್ ಕೇರ್. ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ.